ನಡೆಸ್ತಾ ಇದ್ರಿ ಅಂತ ಕಾಣುತ್ತೆ. ನಾನು ಬಂದಿದ್ದೇನೋ ತೊಂದರೆ ಆಗಿಲ್ಲ ತಾನೆ? ಚೇಚೆ, ಹಾಗೆಲ್ಲ ಏನಿಲ್ಲ ಸಾಹೇಬ್ರೆ. ಗೌಡ್ರೆ, ನಾನು ಈಗ ತಾನೇ ಇಂಟೆಲಿಜೆನ್ಸ್ ರಿಪೋರ್ಟ್ ಮತ್ತು ಪಕ್ಷದ ಕಡೆಯಿಂದ ಮಾಹಿತಿ ತಗೊಂಡೆ. ಇವತ್ತು ನಿಮ್ ಸೊಸೆ ನಿಮ್ ಪರವಾಗಿ ಬಂದು ಪ್ರಚಾರ ಮಾಡಿದ್ದು ತುಂಬಾ ಅನುಕೂಲ ಆಗಿದೆ. ನಿಮ್ಗೆ ಮೊದ್ಲಿಗಿಂತೂ ಒಳ್ಳೆ ಹೆಸರು ಬಂದಿದೆ. ಒಬ್ಬ ವ್ಯಕ್ತಿ ವಿರುದ್ಧ ಜನಾಭಿಪ್ರಾಯ ಒಂದೇ ದಿನದಲ್ಲಿ ಈ ರೀತಿ 2 ತರದಲ್ಲಿ ಬದಲಾಗುತ್ತೆ ಅಂತ ನನ್ನ ರಾಜಕೀಯ ಜೀವನದಲ್ಲಿ ಇದೇ ಮೊದಲನೇ ಸಲ ನೋಡ್ತಾ ಇರೋದು. ನಿಜವಾಗ್ಲೂ ನಿಮ್ ಸೊಸೆ ಮ್ಯಾಜಿಕ್ ಮಾಡ್ಬಿಟ್ಲು ಗೌಡ್ರೆ. ಇವತ್ತು ಇವ್ರೇನಾದ್ರೂ ಪ್ರಚಾರಕ್ಕೆ ಬಂದಿಲ್ಲ ಅಂದಿದ್ರೆ ನೀವು ಠೇವಣಿ ಕಳ್ಕೋ ಪರಿಸ್ಥಿತಿ ಬಂದ್ಬಿಡುದು ಗೌಡ್ರೆ. ನಾವು ಅದೇ ವಿಷಯ ಮಾತಾಡ್ತಾ ಇದ್ವಿ ಸಾಹೇಬ್ರೆ. ಓ ಹೌದಾ? ಗೌಡ್ರೆ, ನಾನು ಇವಾಗ ಯಾಕೆ ಬಂದೆ ಅಂದ್ರೆ ಹೈಕಮಾಂಡ್ನಿಂದ ಫೋನ್ ಮಾಡಿದ್ರು. ನಾಳೆ ಪೂರ್ತಿ ನಿಮ್ ಮಗ ಮತ್ತು ಸೊಸೆನ ಜೊತೆಯಲ್ಲಿ ಕರ್ಕೊಂಡು ಪ್ರಚಾರ ಮಾಡಬೇಕು ಅಂತ ಹೇಳ್ಬಿಡಿ ಅಂತ ಹೇಳಿದ್ರು. ಅಲ್ಲ ಸಾಹೇಬ್ರೆ, ಮನೆ ಹೆಣ್ಮಕ್ಳನ್ನ ಪ್ರಚಾರಕ್ಕೆ ಕಳ್ಸೋದು ಅಂದ್ರೆ ಸಂದಕಾದದೆ. ನೀವ್ ಹೇಳ್ತಾ ಇರೋದು ಸರಿಯಾಗಿದೆ ಅಮ್ಮವ್ರೆ, ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಚಾರ ಮಾಡ್ಲೇಬೇಕಾಯ್ತದೆ. ಈಗೇನಾದ್ರೂ ಶಿವರಾಮೇಗೌಡರು ಸೊಸೆ ಜೊತೆ ನಿಂತು ಪ್ರಚಾರ ಮಾಡದೆ ಹೋದ್ರೆ ಶಿವರಾಮೇಗೌಡರು ಬಲವಂತವಾಗಿ ಸೊಸೆ ಕೈಲಿ ಹೇಳಿಕೆ ಕೊಡ್ಸವ್ರೆ ಅಂತ ವಿರೋಧ ಪಕ್ಷದವರು ಮಾತಾಡಕ್ ಶುರು ಮಾಡ್ತಾರೆ. ಅದಕ್ಕೆ ಆಸ್ಪದ ಕೊಡಬಾರದು ಅಂದ್ರೆ ನೀವು ನಿಮ್ ಮಗ ಮತ್ತು ಸೊಸೆ ಜೊತೆ ನಿಂತು ನಾಳೆ ಪ್ರಚಾರ ಮಾಡಬೇಕು ಗೌಡ್ರೆ. ನೋಡಿ, ಹೈಕಮಾಂಡ್ನವರೇ ಫೋನ್ ಮಾಡ್ತಾ ಇದ್ದಾರೆ, ತಗೊಳ್ಳಿ ಮಾತಾಡಿ. ನಮಸ್ಕಾರ ಸಾಹೇಬ್ರೆ. ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ. ಅದಕ್ಕೆ ಹೇಳ್ತಿರೋದು, ನಾಳೆಯಿಂದ ನೀವು ಪ್ರಚಾರ ಶುರು ಮಾಡಿ. ನೀವು ಹೇಳ್ತಾ ಇರೋದು ವೈಯಕ್ತಿಕವಾಗಿ ನನಗೆ ಇಷ್ಟ ಇಲ್ಲದೆ ಹೋದ್ರೂ ನಾಯಕರು ಹೇಳ್ದಂಗೆ, ನೀವು ಹೇಳ್ದಂಗೆ ನಾನು ಮಾಡ್ತೀನಿ ಸಾಹೇಬ್ರೆ. ತುಂಬಾ ಸಂತೋಷ ಆಯ್ತು ಗೌಡ್ರೆ. ನೋಡಮ್ಮ, ಇವತ್ತು ನಿಮ್ಮ ಮಾವನ ಹೆಸರು ಮಾತ್ರ ಅಲ್ಲ, ನಮ್ಮ ಪಕ್ಷದ ಹೆಸರನ್ನು ಉಳಿಸ್ಬಿಟ್ಟೆ. ಇದೊಂದು ಪ್ರಕರಣದಿಂದ ಇಡೀ ರಾಜ್ಯ ತುಂಬಾ ಬೇರೆ ಸಂದೇಶನೇ ಹೊರಟೋಗಿತ್ತು. ನಿಜ ಹೇಳ್ಬೇಕು ಅಂದ್ರೆ ನೀನು ನಿಮ್ಮ ಮಾವನಿಗೆ ತಕ್ಕ ಸೊಸೆ ಕಣಮ್ಮ. ನಿಮ್ಮ ಮಾವ ಯಾವಾಗ್ಲೂ ಹೇಳೋರು, ನನ್ ಮುದ್ದು ಸೊಸೆ ಅಂತ. ಅದನ್ನ ಪ್ರೂವ್ ಮಾಡ್ಬಿಟ್ಟೆ ಕಣವ. ಅಯ್ಯೋ, ನನಗ್ ತಿಳಿದಿದ್ ಮಾಡ್ದೆ ಆಟೆಯ. ಗೌಡ್ರೆ, ನಾಳೆ ಸಾಧ್ಯ ಆದಷ್ಟು ಹಳ್ಳಿಗಳಿಗೆ ಭೇಟಿ ಕೊಡಿ. ಅದನ್ನ ಸೋಷಿಯಲ್ ಮೀಡಿಯಾ ಟೀಮು ಎಲ್ಲಾ ಕಡೆ ರೀಚ್ ಆಗುವಾಗೆ ನೋಡ್ಕೋತಾರೆ. ಸರಿ ಗೌಡ್ರೆ, ನಾನಿನ್ ಬರ್ತೀನಿ. ಗೋವಿಂದ, 10 ತಾರೀಕು ಪ್ರಚಾರಕ್ಕೆ ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊ. ಅಣ್ಣ ಹೇಳಿದ್ ಕೇಳಿಸ್ಕೊಂಡ? ಬೆಳಗ್ಗೆ ಬೇಗ ಎದ್ದು ಸಿದ್ಧ ಆಗ್ಬಿಡು. ಸರಿ ಚಿಕ್ಕಪ್ಪ. ಕಂಗ್ರಾಚುಲೇಷನ್ ಅಂತಮ್ಮ, ಕಂಗ್ರಾಚುಲೇಷನ್. ಬರ್ತೀನಿರು, ಕೆಲಸ ಅದೇ.
ವಿದ್ಯಕ್ಕ, ಆಗದೆಲ್ಲ ಒಳ್ಳೇದ್ಕೆ ಅಂತ ಹೇಳೋದು ಇದ್ಕೆ ಅನ್ಸ್ತದೆ. ನೋಡ್ತಾ ಇರು, ಆದಸ್ ಬಿರ್ನೆ ದೊಡ್ಡ ಮಾವನಿಂದ ಕ್ಷಮಿಸ್ಬಿಡ್ತಾರೆ. ನಾನು ಅದೇ ನಿರೀಕ್ಷೆನಲ್ಲಿ ಇದೀನಿ ಚಂಪಾ. ಅದ್ಯಾವಾಗ ಆ ಗಳಿಗೆ ಕೊಡ್ತಾನೋ. ಇವರಿಬ್ರು ಹತ್ರ ಮಾಡಕ್ಕೆ ಇದೇ ಸರಿಯಾದ ಸಮಯ. ಅಣ್ತಮ್ಮ, ಒತ್ತಾರಕ್ಕೆ ಪ್ರಚಾರಕ್ಕೆ ಹೋಗ್ಬೇಕು, ಬಿರ್ನೆ ರೆಡಿ ಆಗ್ಬಿಟ್ಟು ಬಂದ್ಬಿಡು ಅಂತ ಹೋಗ್ ಅದಕ್ಕೆ ಮುಂಗೆ ಹೇಳ್ಬಿಟ್ ಬಾ. ಹೋಗೋ. ಯಾಕ್ಲಾ ಮೈಗೆ ಹೆಂಗದೆ? ಮಿನಿಸ್ಟ್ರು ಮಾತಾಡ್ಬೇಕಾದ್ರೆ ಅವಳು ಅಲ್ಲೇ ಇದ್ಲು ತಾನೆ, ಅವಳಿಗೂ ಕೇಳಿಸಿರ್ತದೆ. ಬತ್ತಳ್ಬಿಡು, ನಾನ್ ಯಾಕೆ ಹೋಗಿ ಹೇಳಿ? ಅಣ್ತಮ್ಮ, ಮೊದ್ಲೇ ಅದಕ್ಕೆ ಪ್ರಚಾರಕ್ಕೆ ಹೋಗೋದು ಮನೇಲಿ ಕೆಲವ್ರಿಗೆ ಇಷ್ಟ ಇಲ್ಲ. ಅವ್ರ ಬಗ್ಗೆ ಯೋಚನೆ ಮಾಡ್ಬಿಟ್ಟು ಅದಕ್ಕೆ ಪ್ರಚಾರಕ್ಕೆ ಬರಕಿಲ್ಲ ಅಂದ್ರೆ ಏನ್ ಮಾಡಿ? ಅದಕ್ಕೆ ಹೇಳ್ಬಿಟ್ಟು ಬಂದ್ಬಿಡು. ಅದಕ್ಕೆ ನಾನ್ ಯಾಕ್ಲ ಹೋಗಿ ಹೇಳ್ಬೇಕು? ಒಂದ್ ಕೆಲ್ಸ ಮಾಡು, ನಾನ್ ಹೇಳ್ದೆ ಅಂತ ನೀನೇ ಹೋಗಿ ಹೇಳ್ಬಿಡು. ಈ ಆಟಕ್ ನಾನ್ ಇಲ್ಲ ಕಣಪ್ಪ. ಆಮೇಲೆ ಅದಕ್ಕೆ ನೀನ್ ಯಾರು ನನ್ಗೆ ಹೇಳಕ್ಕೆ ಅಂದ್ಬಿಟ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ಪ್ರಚಾರಕ್ಕೆ ಬರ್ಬೇಕೋ ಬೇಡ್ವೋ? ಬರ್ಬೇಕು ಅಂದ್ರೆ ಹೋಗಿ ಹೇಳ್ಬಿಟ್ ಬಾ. ಇಲ್ದೆ ಹೋದ್ರೆ ಬಿಡು, ನನ್ಗೆ ಯಾಕೆ? ಇಲ್ಲ ಕೊಟ್ಲೆ, ಒಂದ್ ಕೆಲ್ಸ ಮಾಡುವ, ನನ್ ಜೊತೆಗೆ ನೀನು ಬರ್ಲಾ? ಗಂಡ ಏನ್ರು ಜಗಳ ಮಧ್ಯೆ ಕೂಸು ಬಟ್ಪಾಯಿ ಆಯ್ತಂತೆ. ಹಂಗ ನಿಮ್ಮಿಬ್ರ ಮಧ್ಯೆ ನಾನ್ ಯಾಕಪ್ಪ? ಅದಕ್ಕೆ ಬರ್ಬೇಕು ಅಂದ್ರೆ ಹೋಗಿ ಹೇಳ್ಬಿಟ್ ಬಾ. ಇಲ್ಲ ಕೊಟ್ಲೆ, ಬಾರ್ಲಾ? ಅಣ್ತಮ್ಮ ಹೋಗು. ಅಣ್ತಮ್ಮ ನೀನು ಹೋಗು. ಹೋಗು ಅಣ್ತಮ್ಮ, ಹೋಗು ಅಣ್ತಮ್ಮ. ಈಶ್ವರ್ಯತೆ ಮಾತ್ ಕಟ್ಕೊಂಡು ಫೋನ್ ಮಾಡಿಸ್ಬಿಟ್ಟೆ. ಇವಾಗ ಅದೇ ನಮ್ಗೆ ತಿರ್ಪಾಣ ಆಗದೆ. ಹೋಗಿ ಹೋಗಿ ನಿನ್ ಮಾತ್ ಕೇಳ್ದೆ ನೋಡು, ಆಗ್ಬೇಕಾದೆ ಇದೆಲ್ಲ. ಹಿಂಗ ಆಯ್ತದೆ ಅಂತ ಯಾರಿಗೆ ಗೊತ್ತಿತ್ತು? ಆ ಚೆಲುವನ್ ಸೊಕ್ಕಡಗಿಸ್ಬೇಕು ಅನ್ಕೊಂಡ್ರೆ ಆ ಭದ್ರ ನಮ್ ಸೊಕ್ಕೆ ಅಡಗಿಸ್ಬಿಟ್ಟ. ಅಲ್ಲ ಕಣವ, ನಾನು ಇವಾಗ ಭದ್ರಮ್ಮನಿಗೆ ಹೆಂಗ್ ಮುಖ ತೋರಿಸ್ಲಿ? ಮಕ್ಕಕ್ಕೆ ಮಡಕೆ ಮುಚ್ಕೊಂಡ್ ಹೋಗು. ಅವ್ವ, ಮತ್ ಹಿಂಗ್ ಕೇಳಿದ್ರೆ ಏನೇ ಹೇಳಿ? ಏನೋ ಒಂದ್ ಒಳ್ಳೆ ಕೆಲ್ಸ ಮಾಡ್ಬೇಕಾರೆ ಚಿಕ್ಕ ಪುಟ್ಟ ವ್ಯತ್ಯಾಸ ಆಯ್ತದಪ್ಪ, ಅದನ್ನ ಹೊಸಿ ಅನುಸರಿಸ್ಕೊಂಡ್ ಹೋಗ್ಬೇಕು. ಇದನ್ನ ಇಲ್ಗೆ ಬಿಡು. ಇನ್ಮ್ಯಾಕೆ ನಾವ್ ಈ ವಿಚಾರದಲ್ಲಿ, ಅದ್ರಲ್ಲೂ ಈಶ್ವರ್ಯತೆ ವಿಚಾರದಲ್ಲಿ ಶಾನೆ ಎಚ್ಚರಿಕೆಯಿಂದ ಇರ್ಬೇಕು. ಅಷ್ಟೇ ಅಲ್ಲ ಕಣೆ, ಮೊದ್ಲು ಈ ವಿದ್ಯೆನ ಹೆಂಗಾರು ಮಾಡಿ ಶೆಡ್ಡಿಂದ ಓಡಿಸ್ಬೇಕು. ಇಲ್ಲ ಅಂದ್ರೆ ನಾವ್ ಅನ್ಕೊಂಡಿರೋ ಕೆಲ್ಸನ ಕೈಗೂಡಕ್ ಬಿಡಕ್ಕಿಲ್ಲ. ಬಿಟ ಕಣವ, ಅವಳನ್ನ ಇಲ್ಲೇ ಇರಕ್ ಬಿಟ್ರೆ ನಮ್ ಕತೆನೆ ಮುಗಿಸ್ಬಿಡ್ತಾಳೆ. ನಾವು ಅದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಇದಕ್ಕೇನಾದ್ರೂ ಒಂದ್ ಮಾಡ್ಲೇಬೇಕು. ಯೋಚನೆ ಮಾಡವ. ಮಾತಾಡ್ಸಕ್ ಬಂದಿರೋದೇ ಉಂಟಂತೆ, ಈ ನೀವು ಅಣ್ಜಂಬ ಯಾಕೋ? ಏಯ್, ಬಂದ್ ನಿಂತಿರೋದ್ ಗೊತ್ತಾಗಕ್ಕಿಲ್ವೇ?
ಗೊತ್ತಾಯ್ತು. ಈಗ ನಾನೇನಾರುವೆ ಯಾಕ್ ಬಂದ್ರಿ ಏನು ಅಂತ ಕೇಳಿದ್ರೆ ನನ್ನಟ್ಟಿ ನನ್ನಿಷ್ಟ ಅಂತ ಹೇಳಿದ್ರೆ ನಾನೇನ್ ಮಾಡ್ಲಿ? ನಾನು ಏನೇ ಮಾಡಿದ್ರು ನಿಮಗ್ ತಪ್ಪ ಕಾಣಿಸ್ತದಲ್ವೇ? ಇದು ಅದಕ್ಕೆ ಹಂಗೆ ಸರಿಯಾಗಿ ಕೇಳಿ. ನಾನಿಂತವ ಹೊಸಿ ಮಾತಾಡ್ಬೇಕು. ಸಭೆಗ್ ಬಂದಿದ್ದಕ್ಕೆ ಆಗ್ಲೇ ಎಲ್ರು ಬೈದ್ರು. ಏನಾದ್ರೂ ಬಾಕಿ ಉಳ್ದಿದ್ರೆ ಪೂರ್ತಿ ಮಾಡಕ್ ಬಂದ್ರೆ? ನಾನೇನೀಗೇನ್ ಬೈಯಕ್ ಬಂದಿಲ್ಲ. ಇನ್ನೇನು ಮುದ್ ಮಾಡಕ್ ಬಂದ್ರೆ? ಓ, ಮುದ್ ಮಾಡಕ್ಕೆ ಬೇರೆ ಯಾರಾದ್ರೂ ಇದ್ದಾರಾ ಅಂತ ನೋಡ್ತಿದ್ದೀರಾ? ಲೈ ಕ್ವಾಟ್ಲೆ, ಎಲ್ಲಿ? ಅಲ್ಲಿ ಇಲ್ವಲ್ಲ ಅಣ್ಣಯ್ಯ. ಓಹೋ, ಸುಮ್ನೆ ನೋಡೋ, ಇವೆಲ್ಲ ನಂತವ್ ಜಾಸ್ತಿ ಮಾತ್ಬೇಡ. ವತಾರಿಕೆ ಪ್ರಚಾರಕ್ಕೆ ಹೋಗ್ಬೇಕು ಅಂತ ಅಪ್ಪ ಹೇಳೋರ್ ತಾನೆ. ಸರಿ ಹೋಗಿ. ಹೋಗಿ ಏನ್ಬಿಟ್ರೆ ನಿನ್ ಜೊತೆಗೆ ಬರ್ಬೇಕು ಅಂತ ಹೇಳೋರ್ ತಾನೆ. ಮಿನಿಸ್ಟ್ರಿಗೆ ಮಾವಯ್ಯ ನೀವ್ ಹೇಳ್ದಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಹೊರ್ತು ವಿದ್ಯಾ ನೀನು ಪ್ರಚಾರಕ್ ಬಾರವ ಅಂತ ನನ್ನೇನ್ ಕರೀಲಿಲ್ಲ. ಮೊದ್ಲೇ ಅವ್ರಿಗಿಷ್ಟ ಇಲ್ದೇ ಇರೋ ಕೆಲ್ಸ ಮಾಡಿ ಅವ್ರ ಕೋಪಕ್ ಗುರಿಯಾಗಿವ್ನಿ. ತಿರ್ಗಾ ಮತ್ತೆ ನಾನು ಅಂತ ಕೆಲ್ಸ ಮಾಡಕ್ಕಿಲ್ಲ ಕಣಪ್ಪ. ಇದು ತಗ್ಲಾಕ ಪಾಯಿಂಟ್ ಅಂದ್ರೆ ಅದಕ್ಕೆ ಹಂಗೆ ಕೇಳಿ ದಬಾಯಿಸಿ ಬಿಡ್ಬೇಡಿ. ಅವ್ರಾಗ್ಲಿ ನನ್ ಗಂಡ ಆಗ್ಲಿ 7 ಗಂಟ ನಾನ್ ನಿಂಗ್ ಬೇರೆ ಯಾವ ಕೆಲ್ಸನೂ ಮಾಡಕ್ಕಿಲ್ಲಪ್ಪ. ಅದಕ್ಕೆ ಅಲ್ವೇ ಈಗ ಒಳಗ್ ಬಂದಿರೋದು. ಇವನಂತ ವತಾರಿಕೆ ಒತ್ನಂತೆ ರೆಡಿ ಆಗ್ಬಿಡು, ಪ್ರಚಾರಕ್ಕೆ ಹೋಗ್ಬೇಕು. ಅಯ್ಯಯ್ಯೋ, ನಾನ್ ಬರಕಿಲ್ಲಪ್ಪ. ಪ್ರಚಾರಕ್ ಬರೋದು, ಅಲ್ಲಿ ನಿಮ್ ಜೊತೆ ನಕ್ಕೊಂಡ್ ಮಾತಾಡೋದು, ಅದ್ರಿಂದ ನಿಮಗ್ ಕೋಪ ಬರೋದು, ಅದಕ್ಕೆ ನಾನ್ ಬರಕಿಲ್ಲ. ಒಂದ್ ಕಿತ್ತಾನೆ ಹೇಳಿದ್ರೆ ನಿಂಗೆ ಅರ್ಥ ಆಗಕ್ಕಿಲ್ವೇ ನಮಿ? ಮಿನಿಸ್ಟ್ರು ನಾಯಕರು ಎಲ್ಲರೂ ಬರಕ್ ಕೇಳೋರ್ ತಾನೆ. ಸುಮ್ಕೆ ಬಾ. ಬರ್ಬೇಕು ಅಂತ ನನ್ಗೂ ಆಸೆ ಅದೇ ಗೌಡ್ರೆ. ಯಾಕೋ ಇದ್ದಕ್ಕಿದ್ದಂಗೆ ತಲೆನೋವು, ಒಂಥರ ಜ್ವರ ಬರಂಗ ಆಯ್ತೈತೆ. ಬೇಕಾರೆ ಮುಟ್ ನೋಡಿ ನೋಡಿ ಗೌಡ್ರೆ. ಯಾಕ್ ಗೌಡ್ರೆ ನೋಡಕ್ಕಿಲ್ವೇ? ಅದಕ್ಕೆ ಒತ್ತಾರಕ್ಕೆ ಬರಕ್ ಆಗೋದೋ ಇಲ್ವೋ ಗೊತ್ತಿಲ್ಲ. ಹಿಂಗೆ ಸುಮ್ಕೆ ಕುಂಟೆ ಹೇಳ್ಬೇಡ. ಜ್ವರ ಬರಂಗಿದ್ರೆ ಒಂದ್ ಮಾತ್ರೆ ತಗೊಂಡು ಮಲ್ಕ, ಸರಿ ಹೋಯ್ತದೆ. ಈ ಟೈಮಲ್ಲಿ ನನಗ್ ಯಾರ್ ಮಾತ್ರೆ ತಂದ್ಕೊಟ್ಟಾರು? ಒಂದ್ ಕೆಲ್ಸ ಮಾಡಿ, ನೀವೇ ತಕೊಂಬಂದ್ಕೊಡಿ. ಏನ ನಾನಾ? ಹ್ಞೂ ಮತ್ತೆ ಪ್ರಚಾರಕ್ ಬರ್ಬೇಕು ಅಂದ್ರೆ ತಕೊಂಬಂದ್ಕೊಡಿ. ಏನ್ ಮಾಡ್ತ್ಯಾ? ಎಲ್ಲ ನನ್ ಟೇಮ್ ನಿಮ್ದು, ಅದಕ್ಕೆ ಆಟ ಆಡಿಸ್ತಾ ಇದೀಯ ಅಲ್ವಾ? ಏನಾದ್ರೂ ಹೇಳಿದ್ರೆ? ಇಲ್ಲ, ತತ್ತೀನಿರು. ಯಾವ್ದೇ ಕಾರಣಕ್ಕೂ ಅಂಟ ಮುಂದ್ ಬಿಡ್ಬೇಡಿ, ಸಂದ ಕೆಲ್ಸ ಮಾಡ್ಸಿ. ಅವ್ರ ಕುಟೆ ಕೆಲ್ಸ ಮಾಡಿಸ್ಬೇಕು ಅಂತ ನಾನ್ ಹಿಂಗ್ ಹೇಳಿಲ್ಲ ಅಣ್ಣಯ್ಯ. ಹೊಸಿವತ್ತು ಅವ್ರ ಜೊತೆ ಮಾತಾಡ್ಬೇಕು ಅನ್ನೋ ಆಸೆಯಿಂದ ಹಂಗ ಹೇಳ್ದೆ. ಬುದ್ಧಿವಂತೆ ಅದಕ್ಕೆ ಸರಿ, ನಾನ್ ಬರ್ತೀನಿ. ಅಂಟಮ್ಮ ಬಂದ್ಬಿಡ್ತಾನೆ. ತಕ ತಕ ಅದು ಈ ಟೈಮಲ್ಲಿ ಡಾಕ್ಟರ್ನ ಕೇಳ್ದೆ ಮಾತ್ರೆನ ತಗೋಬೋದೆ? ನಿಮ್ ಮಗಿಗೆ ಏನಾದ್ರೂ ಆಗ್ಬಿಡ್ತದೆ ಅಂತ ಭಯವೇ? ಜ್ವರದ್ ಮಾತ್ರೆ ಅಲ್ವೇ, ಏನು ಆಗಕ್ಕಿಲ್ಲ ಬಿಡಿ. ಅದು ಇನ್ನೊಂದ್ಕಿತ ಮಾತ್ರೆನ ತಗೋಬೇಕಾದ್ರೆ ಡಾಕ್ಟರ್ನ ಕೇಳ್ಬಿಟ್ಟು ತಕ. ಸರಿ ಆಯ್ತು, ನೀವು ಕರ್ಕೊಂಡೋಗಿ ನಾ ಕೇಳ್ತೀನಿ. ನೋಡ,
ಅವತಾರಿಕೆ ಪ್ರಚಾರಕ್ಕೆ ರೆಡಿ ಆಗ್ಬಿಡು. ಗೌಡ್ರೆ, ನಿಮ್ಮ ಆತಂಕ ಏನು ಅಂತ ನಂಗೆ ಅರ್ಥ ಆಯ್ತದೆ. ಈ ಮಾತ್ರೆನ ನಾನು ನುಂಗಕ್ಕಿಲ್ಲ. ಏನವ ಇದು ಈಗಾಗೋಯ್ತು? ಎಲೆಕ್ಷನ್ ವಿಚಾರದಲ್ಲಿ ದೊಡ್ಡಪ್ಪನ್ ಮರವಾದೆ ಹೋಯ್ತದೆ ಅನ್ಕೊಂಡ್ರೆ ಆ ವಿದ್ಯಾ ಬಂದು ವಾತಾವರಣನೇ ಬದಲು ಮಾಡ್ಬಿಟ್ಲು. ಈ ಕಿತ ದೊಡ್ಡಪ್ಪ ಸೋತಿದ್ರೆ ಆ ಆಘಾತದಿಂದ ಹೊರಬರ್ದೆ ಮೂಲೆ ಸೇರಿರೋರು. ಆಗ ನಾವ್ ಅನ್ಕೊಂಡಿದ್ ಕೆಲ್ಸ ಸುಲಭ ಆಗಿರೋದು ಅಲ್ವೇ? ಆ ನ್ಯೂಸ್ ಚಾನೆಲ್ನವರು, ವಿರೋಧ ಪಕ್ಷದವರು ಬೆಳಗ್ಗೆಯಿಂದ ಸಂಜೆ ತನಕ ಬಾಯಿ ಬಡ್ಕೊಂಡು ಈ ಶಿವರಾಮೇಗೌಡನ ಬಗ್ಗೆ ಒಂದ್ ಅಪನಂಬಿಕೆ ಹುಟ್ಟಿಸಿದ್ರು. ಆದ್ರೆ ಈ 3 ಅಡಿ ಅರ್ಧ ಗಂಟೆಯಲ್ಲಿ ಆ ಜನರ ಮನ್ಸಲ್ಲಿ ಹೊಸ ನಂಬಿಕೆನೆ ಹುಟ್ಟಾಕಿದ್ಲು. ಈ 3 ಅಡಿ ಸಾಮಾನ್ಯದವಳಲ್ಲ ಅಂತ ತಿರ್ಗಾ ನಿರೂಪಿಸ್ಬಿಟ್ಲು. ನನಗೆ ಅದ್ ಬೇಜಾರಾಯ್ತಾ ಇಲ್ಲ. ಅಟ್ಟಿ ಒಳಗೆ ಅವಳ ಮೇಲೆ ಇದ್ದಿದ್ದ ಅಸಮಾಧಾನನ ತಣ್ಣಗ್ ಮಾಡ್ಬಿಟ್ಲು. ಜೊತೆಗೆ ನಮ್ಗಳ ಬಾಯಿಗೂ ಬೀಗ ಹಾಕ್ಬಿಟ್ಲಲ್ಲ, ಅದು ಬೇಜಾರಾಯ್ತಿರೋದು. ಈಗ ನೋಡಿದ್ರೆ ಪಕ್ಷದ ನಾಯಕರೇ ಅವಳನ್ನ ಪ್ರಚಾರಕ್ಕೆ ಕರ್ಕೊಂಡೋಗಿ ಅಂತ ಹೇಳ್ತಾವ್ರೆ. ಅದಕ್ಕೆ ದೊಡ್ಡಪ್ಪನೂ ಒಪ್ಕೊಂಡ್ಬಿಟ್ರು. ಈಗ ಏನವ್ವ ಮಾಡೋದು? ಒಂದ್ ಒಳ್ಳೆ ಟೈಮ್ ಬರೋ ತನಕ ಬಾಯ್ ಮುಚ್ಕೊಂಡಿರ್ಬೇಕು ಆಟೆ. ಹಲೋ, ಕೇಳಿಸ್ತಾ ಅದ? ನಿಮ್ಗೆ ಹೇಳ್ತಾ ಇರೋದು ಕೇಳಿಸ್ಕೊಳ್ಳಿ. ಹಲೋ, ಕೇಳಿಸ್ತಿದ್ಯಾ? ಹಿಂಗೆ ಆಯ್ತದೆ ಅಂತ ನೀವು ನಿರೀಕ್ಷೆ ಮಾಡಿರ್ಲಿಲ್ಲ ಅಲ್ವೇ? ನೋಡಿ, ಇವತ್ತಿನ ಕಾಲದಲ್ಲಿ ನ್ಯಾಯ, ನೀತಿ, ಸತ್ಯ, ಧರ್ಮ ಅಂತ ಬದುಕೋದು ಏಟ್ ಕಷ್ಟ ಗೊತ್ತೇ? ಅಂತದ್ರಲ್ಲಿ ನಮ್ಮ ಮಾವಯ್ಯ ಅಂತ ದಾರಿನಲ್ಲಿ ಹೋಯ್ತವ್ರೆ ಅಂದ್ರೆ ಅವ್ರು ಒಳ್ಳೆತನವೇ ಅವ್ರಿಗೆ ಸೀರಕ್ಸೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಒಂದ್ ಮಾತ್ನ ಗೆಪ್ತಿ ಮಾಡ್ಕೊಳ್ಳಿ, ಈ ಸುಳ್ಳು ವಂಚನೆ ಅನ್ನೋದು ತಾಂಡವ ಆಡ್ತಿರ್ತದೆ. ಎಲ್ಲಿ ಗಂಟ ಸತ್ಯ ಅನ್ನೋದು ಮೈ ಕೊಡ್ವಿ ನಿಲ್ಲ ಗಂಟ. ಅವ್ವ, ಅವಳು ಬೇಕು ಅಂತಲೇ ನಮಗ್ ಉರಿಸ್ತಾ ಇರೋದು. ಅಯ್ಯೋ, ಎಲ್ಲೋ ಮಾಂಸ ಸೀದಿರೋ ವಾಸನೆ ಬರ್ತಾ ಇದೆ. ಓಹೋ, ಹೊಟ್ಟೆಗ್ ಬೆಂಕಿ ಬಿದ್ದದಲ್ಲ, ಅದಕ್ಕಿರ್ಬೋದು. ಅದ್ರ ಉರಿಗೆ ಕಳ್ಳು ಬೋಟಿ ಎಲ್ಲಾನು ಸುಡ್ತಾ ಇರ್ಬೋದು. ನೋಡವ, ಬೇಕು ಅಂತಾನೆ ಮಾತಾಡ್ತಾವಳೆ. ಅವ್ವ, ಅಪ್ಪ ಮಗನ್ ಮಧ್ಯದಲ್ಲಿ ಬಿರುಕು ಮೂಡ್ಸಿ ಖುಷಿ ಪಡ್ತಾ ಇದ್ದವರಿಗೆ ಅಪ್ಪ ಮಗ ಒಂದಾಗಿರೋದ್ ನೋಡಿ ನೋವಾಯ್ತಾ ಇರ್ಬೋದು. ಒಬ್ರನ್ನೊಬ್ರು ತಪ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಯ್ತದೆ. ಆಮೇಲೆ ಇನ್ನೊಂದ್ ವಿಚಾರ ಏನಪ್ಪ ಅಂದ್ರೆ, ನಮ್ಮ ಮಾವಯ್ಯನುವೆ ಗೌಡ್ರುವೆ ನಾಳೆ ಒತ್ತಾರಕ್ಕೆ ಒಟ್ಟಿಗೆ ಪ್ರಚಾರಕ್ಕೆ ಹೋಯ್ತವ್ರೆ. ಜೊತೆಗೆ ನಾನು ಹೋಯ್ತಾ ಇವ್ನಿ. ಇನ್ ಮುಂದಕ್ಕೆ ತಪ್ಪನ ತಿತ್ಕೊಂಡ್ರೆ ಎಲ್ರಿಗೂ ಒಳ್ಳೇದು. ಇಲ್ದೆ ಹೋದ್ರೆ ಮುಂದಕ್ಕೆ ಸಾನೆ ಕಷ್ಟ ಆಯ್ತದೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇಲ್ದೆ ಹೋದ್ರೆ ಒಂದೊಂದೇ ಕೊಡ್ತಾ ಇರ್ತೀನಿ. ಅರ್ಥ ಆಯ್ತೇ? ಉರಿಸ್ಲಿ ಬಿಡು ಚಿತ್ರ. ನಮ್ಮ ಟೀಮ್ ಬರೋ ತನಕ
ನಾವು ಕಾಯ್ಲೇಬೇಕು.